ಎಂಪೈರ್ ಹೋಟೆಲ್ನ ಕಬಾಬು ಮೋಸ್ಟ್ ಡೇಂಜರಸ್ ಟು ಹೆಲ್ತ್ ಅಂತ ಬಂದಿದೆ. ಏನಪ್ಪ ಕಬಾಬ್ ಲವರ್ಸ್ಗಳು ಅದು ಎಂಪೈರ್ ಅಲ್ಲಿ ತಿನ್ಬಾರ್ದು ಅಂತ ಹೇಳ್ತಿದ್ದೀರಿ ಅಂತೀರಾ? ಇದು ನಾನು ಹೇಳ್ತಾ ಇಲ್ಲ, ಕರ್ನಾಟಕ ಸರ್ಕಾರದ ಆರೋಗ್ಯ ಸುರಕ್ಷಿತಾ ಇಲಾಖೆ ಲಾಸ್ಟ್ ಮಂತು ಒಂದು 2 kgದು 4 ಪ್ಯಾಕೆಟ್ ಪಾರ್ಸಲ್ ತಗೊಂಡು ಹೋಗ್ತಾರೆ ಎಂಪೈರಿಂದ. ತಗೊಂಡೋಗಿ ಚೆಕ್ ಮಾಡಿದ್ಮೇಲೆ ಗೊತ್ತಾಯಿತು ಜುಲೈ 11ನೇ ತಾರೀಕು ಆಹಾರ ವಿಶ್ಲೇಷಕರು ಒಂದು ರಿಪೋರ್ಟ್ ಅನ್ನ ಕೊಡ್ತಾರೆ, ಇದರಲ್ಲಿ ಕೆಮಿಕಲ್ ಮಿಕ್ಸ್ ಆಗಿದೆ, ಕಲರ್ ಮಿಕ್ಸ್ ಆಗಿದೆ, ಸೊ ಹಾಗಾಗಿ ಎಂಪೈರ್ ಕಬಾಬನ್ನ ತಿನ್ನಬೇಡಿ ಅಂತ. ಇದನ್ನ ಅಪೀಲ್ ಮಾಡೋದಕ್ಕೆ ಎಂಪೈರ್ ಅವ್ರಿಗೆ ಇನ್ನೂ 30 days ಟೈಮ್ ಅನ್ನ ಕೊಟ್ಟಿದ್ದಾರೆ. ಈ ಅಪಿಲೆಂಟ್ ಅಥಾರಿಟಿ ಮೈಸೂರಲ್ಲಿರುವಂತ CFTRI ಮಾಡುತ್ತೆ. ಇದು ನಾನು ಯಾಕೆ ಹೇಳ್ತಾ ಇದ್ದೀನಿ, ಇದು ಬೇಕಿರಲಿಲ್ಲ, ಬಟ್ ಯಾಕೆ ಹೇಳ್ತಿದ್ದೀನಿ ಅಂತಂದರೆ ಈ ಅಪಿಲೆಂಟ್ ಅಥಾರಿಟಿಲಿ ಹೊಸ ಕಬಾಬ್ ಹೋಗ್ಬೋದು, ಜೆನ್ಯೂನ್ ಕಬಾಬ್ ಹೋಗ್ಬೋದು, ಮತ್ತೆ ಅವ್ರು ವಾಪಸ್ ಬಂದು ರಿಪೋರ್ಟನ್ನು ತಿರುಗಿಸಿ ನಮ್ಮ ಕಬಾಬನ್ನು ಬನ್ನಿ ತಿನ್ನಿ ಚೆನ್ನಾಗಿರ್ತದೆ ಅಂತ ಹೇಳ್ಬೋದು. ಸೊ ಹಾಗಾಗಿ ಒಂದು ಸಲ ಬಂದ ರಿಪೋರ್ಟನ್ನು ನಾವು ನಂಬನ. ಯಾಕೆ ಗೊತ್ತಾ, ಇದನ್ನ ಪ್ಲ್ಯಾನ್ ಮಾಡಿರಲಿಲ್ಲ, ಅನ್ಪ್ಲ್ಯಾನ್ಡ್ ಈವೆಂಟ್ ಪಿಕಪ್. ಅವ್ರಿಗೆ ಬೇಕು ಅಂದಾಗ ಸಡನ್ ಆಗಿ ಹೋಗಿ ರೈಡ್ ಮಾಡಿ ಕಬಾಬ್ ತಗೊಂಡು ಟೆಸ್ಟಿಂಗ್ ಕೊಟ್ಟಿರೋದು. ಸೊ ಹಾಗಾಗಿ ಅದು ಜೆನ್ಯೂನ್ ರಿಪೋರ್ಟು. ಇವಾಗ ಏನಾನ ಅಪಿಲೆಂಟ್ ಅಥಾರಿಟಿಲಿ ಕಬಾಬಲ್ಲಿ ಯಾವುದೇ ಕೆಮಿಕಲ್ಲು ಕಲರ್ಸ್ ಇಲ್ಲ ಅಂತ ಬಂದರೆ ಇಟ್ ಇಸ್ ಅ ವೆರಿ ವೆಲ್ ಪ್ಲ್ಯಾನ್ಡ್ ಮರ್ಡರ್ಸ್. ಸೊ ಹಾಗಾಗಿ ದಯಮಾಡಿ ಎಂಪೈರ್ ಕಬಾಬ್ ತಿನ್ನೋಕ್ಕಿಂತ ಮುಂಚೆಗೆ ಯೋಚನೆ ಮಾಡಿ. ನಮ್ಮ ವಿಜಯವಾಹಿನಿ ನ್ಯೂಸ್ ಚಾನೆಲ್ನಲ್ಲಿ ಪ್ರಮೋಷನ್, ಜಾಹೀರಾತು, ಅಡ್ವರ್ಟೈಸ್ಮೆಂಟ್ ನೀಡಲು ಸಂಪರ್ಕಿಸಿ 9535808456.